ನಿಮ್ಮ ಹೆಸರು? ನನ್ನ ಹೆಸರು ಡಯಾನ ಅಂತ. ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಡಾಕ್ಟರ್ ಮಕ್ಕಳಾಗಲ್ಲ, 9 ವರ್ಷ ಒಂದು ಮಗು ಇದೆ, ಇನ್ನೊಂದು ಮಗು ಬೇಕಂತ ಡಾಕ್ಟ್ರಿಗೆ, ನಿನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಮಗು ಆದ್ರೆ ನೀನು ಸತ್ತು ಹೋಗ್ತೀಯ ಅಂತ ಡಾಕ್ಟರ್ ಹೇಳಿದ್ದಾರೆ. ಡಾಕ್ಟರ್ ಹೇಳಿದ್ದಾರೆ ನಿಮಗೆ ಮಗು ಆಗುದಿಲ್ಲ, ಆದರೆ ನೀವು ಸತ್ತು ಹೋಗ್ತೀರಾ ಅಂತ ಹೇಳಿದ್ದಾರೆ. ಅಂದ್ರೆ ಯಾಕೆ ಅಂದ್ರೆ ಅದು ಥೈರಾಯ್ಡ್ ನಿಮಿತ್ತವಾಗಿ? ಥೈರಾಯ್ಡ್ ನಿಮಿತ್ತವಾಗಿ ನಿಮ್ಗೆ ಆಗುದಿಲ್ಲ ಮಕ್ಕಳ ಮತ್ತೆ ಅಂತ ಹೇಳಿದ್ದಾರೆ. ಈಗ ಒಂದೇ ಮಗು ಉಂಟಾ ನಿಮಗೆ? 9 ವರ್ಷದಿದೆ, 9 ವರ್ಷದ ಒಂದು ಗಂಡು ಮಗು ಇದೆ. ಇನ್ನೊಂದು ಮಗು ನಿಮಗೆ ಬೇಕಂತ ಬಯಸ್ತಾ ಇದ್ದೀರಿ? ಹೆಣ್ಣು ಮಗು ಆಗಬೇಕಂತ, ಹೆಣ್ಣು ಮಗು ಆಗ್ಬೇಕಂತ ಬಯಸ್ತಾ ಇದ್ದೀರಿ. ಮಾಡ್ತಾ ಇದ್ರೆ ಇದು ನುಂಗೋಕೆ ಕಷ್ಟ ಆಗ್ತದೆ. ಈಗ ನುಂಗ್ಲಿಕ್ಕೆ ಆಗುದಿಲ್ವಾ? ನೀರು ನುಂಗ್ಲಿಕ್ಕೆ ಆಗಲ್ವಾ? ಆಹಾರ ನುಂಗ್ಲಿಕ್ಕೆ? ಅನ್ನ ತಿನ್ನುವಾಗ ಕಷ್ಟ ಆಗ್ತದೆ. ಓಕೆ, ದೋಸೆ ಒಂದು ವಾಕ್ಯ ಓದಿ. ವಿಮೋಚನ ಕಾಂಡ 23ನೇ ಅಧ್ಯಾಯದ 25, 26, 27 ವಾಕ್ಯ ಓದಿ. ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 23, 25, 26, 27. ಈ ವಾಕ್ಯದ ಮೇಲೆ ನಂಬಿಕೆ ಇಡಬೇಕು ನೀವು. ಇದು ದೇವರ ವಾಕ್ಯ, ಜೀವ ಉಳ್ಳದು. ಆಯ್ತಾ? ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು. ಏನು ಆಶೀರ್ವದಿಸ್ತಾನೆ? ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು. ನಿಮ್ಮೊಳಗೆ ಯಾವ ವ್ಯಾಧಿಯೂ ಇರದಂತೆ ಮಾಡುವನು. ನಿಮ್ಮ ನಾಡಿನಲ್ಲಿ ಗರ್ಭಸವಾಗಲಿ ಬಂಜತನವಾಗಲಿ ಇರುವುದಿಲ್ಲ. ಓದೋ ಅವಶ್ಯಕತೆ ಇಲ್ಲ, ಅವರಿಗೆ ಬಾಯ್ಪಾಠ ಉಂಟು ವಾಕ್ಯ. ಅಲ್ಲಲ್ಲಿಯ ಇದನ್ನು ಅರಿಕೆ ಮಾಡಬೇಕು ನೀವು. ನಂಬಿ ಅರಿಕೆ ಮಾಡ್ತಾ ಇರಿ. ದೇವ್ರ ಕಾರ್ಯ ಆಲ್ರೆಡಿ ಬಿಡುಗಡೆ ಆಗಿದೆ ನಿಮಗೆ. ಈಗ ಮೇಲೆ ಬರುವಾಗಲೇ ದೇವರು ಮುಟ್ಟಿದ್ದಾನೆ. ಈಗ ಮಗು ಆಗುವಾಗ ಅದೇ ವಾಕ್ಯ ಪ್ರಾಕ್ಟೀಸ್ ಮಾಡಿದ್ದೆ. ಈಗ ಯೇಸು ನಿಮ್ಮನ್ನು ಮುಟ್ತಾನೆ. ಆಯ್ತಾ? ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ. ಸಹೋದರಿ ಡಯಾನ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಕರ್ತನೆ, ಅವರಿಗೆ ಒಂದು ಮಗು ಆಲ್ರೆಡಿ ನೀನು ಕೊಟ್ಟಿದ್ದಿ. 127 ಕೀರ್ತನೆ 3ನೇ ವಾಕ್ಯ ಹೇಳ್ತದೆ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಯೆಹೋವನ ಬಹುಮಾನ ಎಂಬುದಾಗಿ ಆ ವಚನದಲ್ಲಿ ನಾವು ಓದುತ್ತೇವೆ ಸ್ವಾಮಿ. ಅದೇ ರೀತಿಯಲ್ಲಿ ಇನ್ನೊಂದು ಮಗುವನ್ನು ಬಯಸ್ತಾ ಇದ್ದಾರೆ. ಕೀರ್ತನೆ 37:4 ಹೇಳ್ತದೆ, ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸ್ತೇನೆ ಎಂಬುದಾಗಿ ಹೇಳಿದ್ದೆ ಸ್ವಾಮಿ. ಆದರೆ ಕರ್ತನೆ, ಇವತ್ತು ಕರ್ತನೆ, ವೈದ್ಯಕೀಯ ಇದರ ನಿಮಿತ್ತ, ಟ್ರೀಟ್ಮೆಂಟ್ ನಿಮಿತ್ತವಾಗಿ, ಅವರು ಥೈರಾಯ್ಡ್ನ ಇದರ ನಿಮಿತ್ತ, ಬಾಧೆ ನಿಮಿತ್ತವಾಗಿ ಕರ್ತನೆ ಅವರಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಎರಡನೇದಾಗಿ ಮಕ್ಕಳನ್ನು ಕೊಡುವಾತ ನೀನಾಗಿದ್ದಿ ಸ್ವಾಮಿ. ಮೊದಲದಾಗಿ ಆ ಥೈರಾಯ್ಡ್ ರೋಗಾತ್ಮ ಅವರ ಶರ್ರ ಬಿಟ್ಟು ಹೋಗಬೇಕು ಸ್ವಾಮಿ. ಇವತ್ತಿನಿಂದ ಅನ್ನಪಾನಗಳು ಅವರು ಒಳ್ಳೆ ಸೇವಿಸಲಿಕ್ಕೆ ಕೃಪೆಯನ್ನು ಅನುಗ್ರಹಿಸು. ಆ ಥೈರಾಯ್ಡ್ ಕಟ್ಟನ್ನು ನಜರೇತಿನ ಯೇಸು ನಾನು ಹೊಡೆದಾಗ್ತಾ ಇದ್ದೇನೆ. ಸ್ಪಿರಿಟ್ ಆಫ್ ಥೈರಾಯ್ಡ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಸ್ಪಿರಿಟ್ ಆಫ್ ಥೈರಾಯ್ಡ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಸ್ಪಿರಿಟ್ ಆಫ್ ಥೈರಾಯ್ಡ್ ಔಟ್. ಫ್ರೀ ಆಗಲಿ ಸಹೋದರ, ಫ್ರೀ ಆಗಲಿ. ಥೈರಾಯ್ಡ್ ಆತ್ಮ ಬಿಟ್ಟು. ಸ್ಪಿರಿಟ್ ಆಫ್ ಥೈರಾಯ್ಡ್ ಕಮ್ ಔಟ್ ರೈಟ್ ನೌ, ರೈಟ್ ನೌ, ರೈಟ್ ನೌ. 1 Corinthians 3:16. ಇವರ ಶರೀರ ಪವಿತ್ರಾತ್ಮನ ಗರ್ಭಗುಡಿ. ಇವರ ಶರೀರ, ಸಹೋದರಿ ಡಯಾನ ಶರೀರ ಪವಿತ್ರಾತ್ಮನ ಗರ್ಭಗುಡಿ. ಫ್ರೀ 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 ಆಗಲಿ ಯೇಸು ನಾಮದಲ್ಲಿ. ರೋಗಾತ್ಮ ಬಿಟ್ಟು ಕಿತ್ತೋಗ್ 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 ಸಮುದ್ರಕ್ಕೆ ಬೇಡು. ಕಿತ್ತೋಗೋ. ಔಟ್ ಡಿಮೋನ್, ಔಟ್ ಔಟ್. ಕಮ್ ಔಟ್ ರೈಟ್ ನೌ, ಕಮ್ ಔಟ್. ಪಿಶಾಚಿ ಔಟ್ ಔಟ್. ಬಿಡು ಬಿಡು ಬಿಡು. ಕತ್ತನ್ನು ಬಿಟ್ಟು, ಕತ್ತನ್ನು ಬಿಟ್ಟು. ಕತ್ತು ಫ್ರೀ ಆಗಲಿ. ಕತ್ತಿನ ಗಂಟು ಅಡಿಯಲಿ, ಕತ್ತಿನ ಕಟ್ಟು ಅಡಿಯಲಿ. ಔಟ್ ಡಿಮೋನ್ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ, ಗಂಟಲು ಫ್ರೀ ಆಗಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಕಮ್ ಔಟ್. ನಾನು ಹೇಳಿದಲ್ಲ, ವಾಂತಿ ಬರೋದು, ಕಟ್ಟು ಬರೋದು ನಾವು ಮಾಡಿಸೋದಲ್ಲ. ದೇವರಾತ್ಮನು ಆ ಕಟ್ಟನ್ನು ಹೊಡೆಯುವಾಗ ಕೆಲವರು ವಾಂತಿ ಮಾಡ್ತಾರೆ, ಕೆಲವರು ಕಫ, ಅದು ಬಂಧನ. ಅದು ಕಫದ ಮೂಲಕ ಅಟ್ಟುವುದು ಸೈತಾನ. ಬಂಧನಗಳು ಹೇಗೆ ಬರ್ತದೆ ಶರೀರದಲ್ಲಿ? ಕಫದ ಮೂಲಕ. ಔಟ್ ಔಟ್ ಡಿಮೋನ್ ಔಟ್. ಕಮ್ ಔಟ್ ರೈಟ್ ನೌ. ಹೊಳೆಯಲಿ, ಅದು ಕಟ್ಟು ಹೊಳೆಯಲಿ. ಸ್ಪಿರಿಟ್ ಆಫ್ ಥೈರಾಯ್ಡ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಔಟ್. ಫ್ರೀ ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಔಟ್ ಡಿಮೋನ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಆಗಲಿ. ಲೂಕ 19. ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿಯನ್ನು ನೆನೆಸು ಕೊಟ್ಟಿದ್ದಾನೆ. ಆದ್ರೆ ಯಾವುದೇ ಕೇಡು ಮಾಡುವುದಿಲ್ಲ ವ್ಯವಸ್ಥೆ ಹೇಳಿದ್ದಾನೆ. ಸಹೋದರಿ ಡಯಾನ ಫ್ರೀ ಆಗಲಿ. ಸಹೋದರಿ ಡಯಾನ ಫ್ರೀ ಆಗಲಿ ಯೇಸು ನಾಮದಲ್ಲಿ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಕಟ್ಟು ಹೊಡೆಯಲಿ, ಹೊಡೆಯಲಿ. ಅದು ಕಟ್ಟು ಹೊಡೆಯಲಿ, ಕಟ್ಟೋದು ಇನ್ ದ ನೇಮ್ ಆಫ್ ಜೀಸಸ್. ಯೇಸುನ ಬಾಸುಂಡೆಗಳ ಮೂಲಕ ಸಹೋದರಿ ಡಯಾನಗೆ ಗುಣವಾಯಿತು. ಯೇಸುನ ಬಾಸುಂಡೆಗಳ ಮೂಲಕ ಸಹೋದರಿ ಡಯಾನ ಗುಣವಾಯಿತು. ಯೇಸು ಕ್ರಿಸ್ತನ 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 ಬಾಸುಂಡೆಗಳ ಮೂಲಕ ಸಹೋದರಿ ಡಯಾನ ಗುಣವಾಯಿತು. ಯೇಸುನ ಬಾಸುಂಡೆಗಳ ಮೂಲಕ ಸಹೋದರಿ ಡಯಾನ ಗುಣವಾಯಿತು. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಕರ್ತನೆ, ಗರ್ಭಕ್ಕೆ ಎದುರಾಗಿ ಬಂಧಿಸಿರುವ ಬಂಧನ ಒಡೆದಾಗ್ತಾ ಇದ್ದೇನೆ. ಈ ಮಗು ಆಗದ ರೀತಿಯಲ್ಲಿ ಸೈತಾನನ್ನು ಬಂಧಿಸಿರುವ ಬಂಧನವನ್ನು ಈಗಲೇ ಅವರ ಗರ್ಭದಿಂದ ಹೊಡೆದಾಗ್ತಾ ಇದ್ದಾನೆ. ಔಟ್
ಮಗು ಆಗದ ರೀತಿ ಹೊಡುವ ಸೈತಾನಿಕ ಶಕ್ತಿಯನ್ನು ಇವರಿಂದ ಡಿಸ್ಕನೆಕ್ಟ್ ಮಾಡ್ತೇನೆ ಯೇಸು ನಾಮದಲ್ಲಿ. ಗರ್ಭ ಬ್ಲೆಸ್ ಮಾಡ್ತಾ ಇದ್ದೇನೆ, ಗರ್ಭ ಬ್ಲೆಸ್ ಮಾಡ್ತಾ ಇದ್ದೇನೆ. ಈ ವಹಿಸುವಂತ ಕೀರ್ತನೆ 32:4 ಪ್ರಕಾರ ಹೆಣ್ಣು ಮಗು ರಿಲೀಸ್ ಮಾಡ್ತಾ ಇದ್ದೇನೆ ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್. ಸಿಸ್ಟರ್ ಬನ್ನಿ. ಬಾಡಿ ಫ್ರೀ ಆಯ್ತಾ ನೋಡಿ, ಫ್ರೀ ಆಯ್ತಾ? ಹೇಗೆ ಆಗ್ತಾ ಉಂಟು ಮುಂದೆ? ಅವಾಗ ಬರುವಾಗಲೂ ಈಗಲೂ ಡಿಫ್ರೆಂಟ್ ಏನಾಗ್ತಾ ಉಂಟು? ಮನೆಯಲ್ಲಿಂದ ಬರುವಾಗ ಎಲ್ಲ ಭಾರ ತರ ಇತ್ತು, ಏನು ಕೂಡುತ್ತಾ ಇರಲಿಲ್ಲ, ಕೈ ಕೀಲು ಎಲ್ಲ ನೋವು, ಎಲ್ಲ ಕಟ್ಟಿದಾಗಿತ್ತು, ಕತ್ತಿದೆಲ್ಲ ಇಲ್ಲಿ ನೋವು ಇತ್ತು, ಕತ್ತೆಲ್ಲ ನೋವಿತ್ತು. ಈಗ ಇಲ್ಲ, ಇಲ್ಲ. ಯಾರು ಕೊಂಡೋದ್ರು? ದೇವರು. ಓಕೆ, ಅದು ತಿನ್ಲಿಕ್ಕೆ ಅಂತಂದ್ರೆ ಅವರಿಗೆ ಕೊಡಿ, ಬಿಸ್ಕಿಟ್ ಕೊಡಿ ಅಂತ. ತಗೊಳ್ಳಿ ಸಿಸ್ಟರ್, ತಗೊಳ್ಳಿ. ಒಂದು ಬಾಟ್ಲಿ ನೀರು ಸಹ ಕೊಡಿ. ಥೈರಾಯ್ಡ್ ಕಟ್ಟು ಒಡೆದನು, ಯೇಸು ಕ್ರಿಸ್ತ ಬಂದನು. ದುನಿಯಾ ತಂತಿ ಜಿಸು ಕಾರ್ಗಂದಿ ಅರ್ಗನ್ ತುಕ ಜಿಸು ಹೋಗ್ಲಪ್ ತುಕ ಜಿಸು ವಂದನ್ ತುಕ ಜಿಸು ತೂ ಮಕ ಸುಡ್ಕಾದಿಲ್ಲಿ, ತೂ ಮಕ ಸುಖಾದಿಲ್ಲಿ, तू मुझो रक्षक, तू मुझो देव, तू मुझे देव, तू मुझो सडवंदर, तू मुझे ಅವನು ತುಕ ಅರ್ಗಂದಿದ್ದ. ತುಕ ಅರ್ಗಂದಿದ್ದ ಜಿಸು. ಹಲ್ಲೆಲೂಯಾ. ಒಂದು ಹಾಡು ಹಾಡುವ, ಯೇಸುವಿಗೆ ಮಹಿಮೆ ಸಲ್ಲಿಸಿ. ಬೇಟೆಗಾರನ ಬಲೆಯಿಂದ ನನ್ನ ಪ್ರಾಣವ ರಕ್ಷಿಸಿದನು, ಬಲವುಳ್ಳ ರೆಕ್ಕೆಯ ಕೆಳಗೆ ನನಗಾಶ್ರಯ ನೀಡಿದನು. ಇಲ್ಲವೇ ಇಲ್ಲಯ್ಯ ಬೇರೆ ಆಧಾರ, ನನ್ನ ಗುರಾಣಿಯು ನನ್ನ ಖೇಡ್ಯವು. ಇಲ್ಲವೇ ಇಲ್ಲಯ್ಯ ಬೇರೆ ಆಧಾರ, ನನ್ನ ಕೋಟೆಯು ನನ್ನ ದುರ್ಗವು. ಆರಾಧನೆ ಆರಾಧನೆ ನನ್ನ ತಂದೆ ನಿಮಗೆ ಆರಾಧನೆ, ಆರಾಧನೆ ಆರಾಧನೆ ನನ್ನ ಯೇಸು ನಿಮಗೆ ಆರಾಧನೆ, ಆರಾಧನೆ ಆರಾಧನೆ ನನ್ನ ತಂದೆ ನಿಮಗೆ ಆರಾಧನೆ, ಆರಾಧನೆ ಆರಾಧನೆ ನನ್ನ ಯೇಸು ನಿಮಗೆ ಆರಾಧನೆ. ಬೇಟೆಗಾರನ ಬಲೆಯಿಂದ ನನ್ನ ಪ್ರಾಣವ ರಕ್ಷಿಸಿದನು, ಬಲವುಳ್ಳ ರೆಕ್ಕೆಯ ಕೆಳಗೆ ನನಗಾಶ್ರಯ ನೀಡಿದನು. ಇಲ್ಲವೇ ಜೀವಿಸುವ ಯೇಸು ಕರ್ತನು ಇಳಿದು ಬಂದನು ನನ್ನ ಬಳಿಗೆ, ಜೀವಿಸುವ ಯೇಸು ಕರ್ತನು ಇಳಿದು ಬಂದನು ನಮ್ಮ ಬಳಿಗೆ. ಥೈರಾಯ್ಡ್ ಬಂಧನವನ್ನು ಮುರಿದು ಹಾಕಿದನು, ಥೈರಾಯ್ಡ್ ಬಂಧನವನ್ನು ಮುರಿದು ಹಾಕಿದನು. ಆರಾಧನೆ ಆರಾಧನೆ ನನ್ನ ತಂದೆ ನಿಮಗೆ ಆರಾಧನೆ, ಆರಾಧನೆ ಆರಾಧನೆ ನನ್ನ ಯೇಸು ನಿಮಗೆ ಆರಾಧನೆ. Yes, 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 hallelujah. ಆರಾಧನೆ ಆರಾಧನೆ ನನ್ನ ತಂದೆ ನಿಮಗೆ ಆರಾಧನೆ, ಆರಾಧನೆ ಆರಾಧನೆ ನಮ್ಮ ಯೇಸು ನಿಮಗೆ ಆರಾಧನೆ, ಆರಾಧನೆ ಆರಾಧನೆ ನನ್ನ ತಂದೆ ನಿಮಗೆ ಆರಾಧನೆ, ಆರಾಧನೆ ಆರಾಧನೆ ನನ್ನ ಯೇಸು ನಿಮಗೆ ಆರಾಧನೆ. Hallelujah.